ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಾರ್ನಿಂಗ್ ಎಲ್ಲ ಕೆಲಸ ಮುಗೀತು. ಸೊ ಇವಾಗ ಅಮ್ಮ ಪಡ್ ಮಾಡ್ತಾಯಿದ್ರು. ಪಡ್ಡೆಲ್ಲ ಬೇಸಕ್ಕಿಟ್ಟಿದ್ರು. ಸೊ ಅದಾದಮೇಲೆ ನೋಡಿ, ಪಡ್ಡೆ ಈ ಥರ ಬಂದಿದ್ವು. ತುಂಬ ಚೆನ್ನಾಗಾಗಿದ್ವು ಪಡ್ಡು. ಪಡ್ಡಿಗೆ ಏನೇನೆಲ್ಲ ಹಾಕ್ತಾರೆ ಅಂದರೆ, ಅಮ್ಮ ಅಕ್ಕಿ ನೆನೆ ಇಡಬೇಕಂದ್ರೆ ಅದಕ್ಕೆ ಅಕ್ಕಿ, ಹೆಸ್ರು ಕಾಳು, ಕಡಲೆಕಾಳು, ಹಾಗೆ ಬೇಳೆ, ಅವಲಕ್ಕಿ, ಆಮೇಲೆ ಉದ್ದಿನಬೇಳೆ, ಮೆಂತ್ಯಕಾಳು ಒಂದು ಸ್ವಲ್ಪ ಹಾಕ್ಬೋದು, ಒಳ್ಳೆಯದು ಆರೋಗ್ಯಕ್ಕೆ. ಸೊ ಇದೆಲ್ಲ ಹಾಕಿಬಿಟ್ಟು ನೆನೆಕ್ಕೆ ಇಡ್ತಾರೆ. ಸೊ ಹಂಗಾಗಿ ಚೆನ್ನಾಗಿ ಬರ್ತಾವೆ ಪಡ್ಡು ಸ್ಮೂತಾಗಿ. ಹಾಗೆ ಒಂದು ಸ್ವಲ್ಪ ನಾವು ಅದನ್ನು ರುಬ್ಬುವಾಗ ಸ್ವಲ್ಪ ಫುಲ್ಲು ಸಣ್ಣಗೇನು ರುಬ್ಬಾರ್ದು. ಅದನ್ನ ಸ್ವಲ್ಪ ಏನು ಫುಲ್ಲು ತರಿಯಾಗೆಲ್ಲ, ಸ್ವಲ್ಪ ಚೂರು ತರಿಯಾಗಿ ರುಬ್ಬಬೇಕು. ಸೊ ಅವಾಗ ಚೆನ್ನಾಗಿ ಬರುತ್ತೆ. ಬೆಳಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು. ಆಗಲೇ ಟೈಮು ಆಗಲೇ 12 ಆಗಿದೆ. ಸೊ ಹೊರಗಡೆ ಸ್ವಲ್ಪ ಶಾಪಿಂಗಿಗೆ ಹೋಗ್ಬೇಕಾಗಿತ್ತು. ನಮ್ಮ ಸಿಸ್ಟರ್ದು ಏನೋ ತೊಗೋಬೇಕಾಗಿತ್ತಂತೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೆ ಜೊತೆಗೆ. ಸೊ ಹಾಗೆ ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಆಫರ್ ಸೇಲ್ಸ್ ಹಾಕಿದ್ದಾರೆ. ಸೊ ಅಲ್ಲಿಗೆ ಹೋಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಇದೇ ಸೇಲ್ ಹಾಕಿದ್ದಾರೆ ಇಲ್ಲಿ. ಆಫರ್ ಪ್ರೈಸ್ ಎನಿಥಿಂಗ್ ಫಾರ್ ಜಸ್ಟ್ ₹100 ಅಂತೆ. ಸೊ ಬನ್ನಿ, ಇಲ್ಲಿ ಮೇಲ್ಗಡೆ ಮೆಟ್ಲತ್ತು ಹೋಗಬೇಕು. ಫಸ್ಟ್ ಫ್ಲೋರಲ್ಲಿದೆ ರಂಗಮಹಲ್. ಯಾರೆಲ್ಲ ದಾವಣಗೆರೆಯಲ್ಲಿದ್ದೀರೋ ಸೊ ಅವ್ರಿಗೆಲ್ಲ ಗೊತ್ತಿರುತ್ತೆ ರಂಗಮಹಲ್ ಅಲ್ಲಿ ಬರುತ್ತೆ ಅಂತಂದೇಳಿ. ಅಲ್ಲಿ ಆಫರ್ ಹಾಕಿದ್ದಾರೆ, ಆಫರ್ ಸೇಲು. ಸೊ ಏನೇ ತೊಗೊಂಡ್ರು ಜಸ್ಟ್ ₹100. ಸೊ ಅದಕ್ಕೆ ನಾವು ಹೋಗಿ ನೋಡೋಣ ಹೇಗಿದ್ದಾವೆ ಅಂತ ನೋಡೋಣ ಅಂತ ಹೋಗಿದ್ವಿ. ಸೊ ಅಲ್ಲಿ ಲೇಡೀಸ್ ಶಾರ್ಟ್ಸ್ ಇದ್ವು, ಜೀನ್ಸ್ ಶಾರ್ಟ್ಸು, ಹಾಗೆ ಜೀನ್ಸ್ ಪ್ಯಾಂಟ್ಸು, ಹಾಗೆ ಎಲ್ಲ ಜೆಂಟ್ಸ್ ಶಾರ್ಟ್ಸ್ಗಳು ಕೂಡ ಇದ್ವು, ಟ್ರ್ಯಾಕ್ ಪ್ಯಾಂಟ್ಸ್ಗಳು ಇದ್ದಾವೆ. ಸೊ ಹಾಗೆ ಟೀ ಶರ್ಟ್ಸ್ಗಳಿದ್ದಾವೆ, ವುಮೆನ್ಸ್ ಟೀ ಶರ್ಟ್ಸ್, ಹಾಗೆಯೇ ಮಕ್ಕಳು ಫ್ರಾಕ್ಗಳು ಇದ್ದಾವೆ. ಎಲ್ಲ ಜಸ್ಟ್ ಫಾರ್ ₹100. ತುಂಬ ಚೆನ್ನಾಗಿದ್ದಾವೆ ಫ್ರಾಕ್ಸು ಮಕ್ಕಳಿಗೆ, ಕಿಡ್ಸಿಗೆ. ಸೊ ಹಾಗೆ ಅವರಿಗೂ ಕೂಡ ಟೀ ಶರ್ಟ್ಸು, ಪ್ಯಾಂಟ್ಸ್ ಇದ್ದಾವೆ. ಹಾಗೆ ಪಿಲ್ಲೋಸ್, ಗೊಂಬೆ ಡಾಲ್ ಪಿಲ್ಲೋಸ್ ಇದ್ದಾವೆ ಸಣ್ಣ ಮಕ್ಕಳಿಗೆ, ಚೆನ್ನಾಗಿ ಕಾಣಿದ್ದಾವೆ. ಹಾಗೆ ಟೀ ಶರ್ಟ್ಸು, ಜೆಂಟ್ಸ್ ಟೀ ಶರ್ಟ್ಸ್ ಇದ್ದಾವೆ. ಹಾಗೆಯೇ ಕುರ್ತೀಸ್ ಇದ್ದಾವೆ, ಸೆಟ್ಸ್ ಅಲ್ಲ, ಬರೀ ಟಾಪ್ಸ್ ಇದ್ದಾವೆ. ಸೊ ನಾವಲ್ಲಿ ನೀಟಾಗಿ ಚೂಸ್ ಮಾಡಿ ತೊಗೋಬೇಕು. ಮೇನ್ ಚೂಸ್ ಮಾಡೋದು ತೊಗೊಳೋದ್ರಲ್ಲೇ ಇರೋದು. ಸೊ ಬಂದು ಒಂದ್ಸರಿ ವಿಸಿಟ್ ಮಾಡಿ ನೋಡಿ, ನಿಮಗೆ ಯಾವೆಲ್ಲ ಇಷ್ಟ ಆಗುತ್ತೋ ಬಂದು ಚೂಸ್ ಮಾಡಿ ತೊಗೊಂಡೋಗಿ. ಆದಷ್ಟು ಜಾಸ್ತಿ ಚೂಸ್ ಮಾಡಿ, ಏಕೆಂದರೆ ಅದರಲ್ಲಿ ಸೆಲೆಕ್ಷನ್ ಮಾಡ್ಕೊಳೋದು ಒಳ್ಳೆಯದು. ಅಷ್ಟೇನು ಚೆನ್ನಾಗಿಲ್ಲ, ಒಂದೊಂದು ಕುರ್ತೀಸಲ್ಲಿ ಅಷ್ಟೇನು ಇಷ್ಟ ಆಗಲಿಲ್ಲ. ನನಗೆ 1-2 ಪ್ಯಾಂಟ್ ಇಷ್ಟ ಆದವು. ಸೊ ಅವನ್ನಷ್ಟೇ ತೊಗೊಂಬಂದ್ವಿ. ಸೊ ಇವಾಗ ಮನೆಗೆ ಬಂದ್ವಿ. ನೆಕ್ಸ್ಟ್ ಇನ್ನೇನು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಸೊ ದಾವಣಗೆರೆ ವಿನಾಯಕ ನಗರದ ಆಂಜನೇಯ ಸ್ವಾಮಿ ಕಾರ್ತಿಕೋತ್ಸವ ಇದೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗೋಕ್ಕೆ ಇವಾಗ ರೆಡಿಯಾಗಿ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಸೊ ಆಂಜನೇಯನ ಕಾರ್ತಿಕೋತ್ಸವ ಇರೋದರಿಂದ ರಸ್ತೆ ಉದ್ದಕ್ಕೂ ಕೂಡ ದೀಪಗಳನ್ನು ಹಚ್ಚಿ ಅಲಂಕಾರಗೊಳಿಸಿದ್ರು. ಹಾಗೆ ನಾವು ದೇವಸ್ಥಾನಕ್ಕೆ ಬಂದ್ವಿ. ಹಾಗೆ ಅಲ್ಲಿ ಬಾಳೆಕಂಬು ಹಾಗೂ ಹೂಗಳಿಂದ ಅಲಂಕಾರ ಮಾಡಿದರು. ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಆಂಜನೇಯ ಸ್ವಾಮಿಗೂ ಕೂಡ ಹೂಗಳ ಹಾರಗಳಿಂದ ತುಂಬ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆಂಜನೇಯ ಸ್ವಾಮಿ. ಈ ದೇವಸ್ಥಾನಕ್ಕೆ ನಾವು ಶನಿವಾರ ತಪ್ಪದೇ ಬರ್ತೀವಿ. ಆ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮಗೆ ಧೈರ್ಯ, ಶಕ್ತಿ, ಶಾಂತಿ, ಸುಖ, ನೆಮ್ಮದಿ ಎಲ್ಲ ದೊರಕ್ತಿದೆ. ಸೊ ಆಂಜನೇಯ ಇದ್ದಲ್ಲಿ ಧೈರ್ಯದ ಕೊರತೆ ಇರೋದಿಲ್ಲ. ಹಾಗೆ ಧೈರ್ಯ, ಹುಮ್ಮಸ್ಸು, ಆತ್ಮವಿಶ್ವಾಸ ಬರುತ್ತೆ. ದೀಪಗಳ ಅಲಂಕಾರ ನೋಡ್ತಾ ಇದ್ದರೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಏಕೆಂದರೆ ಆ ಬೆಳಕಿನ ಒಂದು ಪ್ರಕಾಶ ನಮ್ಮನ್ನು ತುಂಬ ಸಂತೋಷದಿಂದ, ಮನಸ್ಸನ್ನು ತುಂಬ ಸಂತೋಷಗೊಳಿಸುತ್ತದೆ.
ಹಾಗೆಯೇ ಭಜನೆ ವ್ಯವಸ್ಥೆ ಕೂಡ ಮಾಡಿದರು. ಆ ಸಂಗೀತ ಕೇಳಿದರೆ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿತ್ತು. ಸೊ ಹಾಗೆ ಪ್ರಸಾದದ ವ್ಯವಸ್ಥೆಯು ಕೂಡ ತುಂಬ ಚೆನ್ನಾಗಿತ್ತು. ಪ್ರಸಾದನೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಪಾಯಸ, ಪಲ್ಯ, ಹಾಗೆ ಅನ್ನ ಸಾರು ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ.